ಕೇಶಪಾಶಗಳು, ಹಾರ, ವಡ್ಯಾಣ ಎಲ್ಲ ಅಲುಗಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ವೋ ಆವಾಗ ಅವಳನ್ನ ಯಾವಾಗ ಈ ಆಗ್ನಿಧ್ರ ರಾಜಕುಮಾರ ನೋಡಿದ್ನೋ ಕೂಡ್ಲೆ ಭಗವತೋ ಮಕರಧ್ವಜಸ್ಯ ವಶಂ ಉಪನೀತಃ, ಭಗವಾನ್ ಮನ್ಮಥನಿಗೆ ಅವಕಾಶ ಸಿಕ್ಬಿಡ್ತಿವಾಗ. ಕೂಡ್ಲೆ ಆ ಮನ್ಮಥನಿಗೆ ವಶ ಆಗಿಬಿಟ್ಟ ಆ ರಾಜಕುಮಾರ. ವಶಂ ಉಪನೀತಃ ಜಡವದಿತಿ ಹೋವಾಚ, ಆ ಮನ್ಮಥನಿಗೆ ವಶನಾಗಿ ಜಡನಂತೆ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ, ಹುಚ್ಚರಂತೆ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ ಅಂತ ಅರ್ಥ. ಜಡವತ್ ಅಂದ್ರೆ ಹಾಗೆ ಹುಚ್ಚುಚ್ಚರಂತೆ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಯಾಕೆ? ಮನ್ಮಥನಿಗೆ ವಶನಾಗಿ ಬಿಟ್ಟಿದ್ದಾನಿವಾಗ. ಹಾಗಾಗಿ ಜಡವತಿಥಿ ಹೋವಾಚ, ಮುಂದೆ ಹೇಳುವ ಮಾತುಗಳನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಅದೆಲ್ಲ ಮಾತುಗಳು ಜಡವತ್, ಹುಚ್ಚರಂತೆ ಮಾತಾಡ್ತಾ ಇದ್ದಾನೆ. ಏನೋ ಸಂಬಂಧ ಇಲ್ಲದೆ ಇರೋ ಹಾಗೆ, ಅರ್ಥ ಇಲ್ಲದೆ ಇರೋ ಹಾಗೆ ಅಸಂಬದ್ಧವಾಗಿ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಕಾಮವಶನಾಗಿ ಅಸಂಬದ್ಧವಾದ ಮಾತುಗಳನ್ನು ಆಡ್ಲಿಕ್ಕೆ ಪ್ರಾರಂಭ ಮಾಡಿದ. ಜಡನಂತೆ ಹುಚ್ಚರಂತೆ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ನಿಜ ಮುಖ ವಿಗಳಿತ ಮದಾಸಮಾಮೋದ ಮದಾಂಧ ಮಧುಕರ ನಿಕರೋಪರೋಧೇನ ಧೃತಪದ ವಿನ್ಯಾಸ ವಲ್ಗು ಸ್ಪಂದನ ಸ್ತನ ಕಲಶ ಕಬಲಹಾರ ರಶನಾಂ ದೇವೀಂ ತದವಲೋಕನೇನ ವಿಧೃತಾವಸರಸ್ಯ ಭಗವತೋ ಮಕರಧ್ವಜಸ್ಯ ವಶಂ ಉಪನೀತೋ ಜಡವದಿತಿ ಹೋವಾಚ. ಹ ಉವಾಚ ಅಂತ ಹ ಅನ್ನೋ ಒಂದು ಶಬ್ದ ಇದೆ ಇಲ್ಲಿ. ಜಡವದಿತಿ ಹ ಉವಾಚ ಅಂತ. ಹ ಅನ್ನೋ ಶಬ್ದದಿಂದ ಪ್ರಭವತಿ ಮನಸಿ ವಿವೇಕೋ ವಿದುಷಾಮಪಿ ಶಾಸ್ತ್ರ ಸಂಭವಃ ತಾವತ್ ಪ್ರಪತಂತಿ ದೃಷ್ಟಿ ವಿಶಿಖಾಃ ಯಾವನ್ನೇಂದೀವರಾಕ್ಷೀಣಾಂ ಇತ್ಯಾದಿ ಪ್ರಸಿದ್ಧಿಂ ದರ್ಶಯತಿ ಅಂತ ಪ್ರಸಿದ್ಧವಾದ ಒಂದು ಶ್ಲೋಕವನ್ನ ಇದು ನೆನಪು ಮಾಡಿಕೊಡ್ತದೆ ಅಂತಾರೆ ವಿಜಯಧ್ವಜ ತೀರ್ಥರು. ಅದು ಹ ಅನ್ನೋ ಶಬ್ದವನ್ನ ಹಾಕಿ ಅದನ್ನ ನಮಗೆ ತಿಳಿಸಿಕೊಡ್ತಾ ಇದ್ದಾರಂತೆ. ಅಂದ್ರೆ ಎಂತಹ ಒಬ್ಬ ವಿದ್ವಾಂಸನೇ ಆಗಿದ್ರೂ ಕೂಡ, ಅವನಿಗೆ ಎಷ್ಟೇ ಜ್ಞಾನ ಇದ್ರೂ ಕೂಡ ಕೆಲವು ಸಮಯದಲ್ಲಿ ಕಾಮನಿಗೆ ಅವನು ವಶನಾದಾಗ ಅವನು ಕೂಡ ಅದನ್ನ ಕಳ್ಕೊಳ್ತಾನೆ, ಹುಚ್ಚರಂತೆ ಆಗ್ತಾನೆ ಅಂತನ್ನೋದು ಪ್ರಸಿದ್ಧ ಅನ್ನೋದನ್ನ ಸೂಚನೆ ಮಾಡ್ತದೆ. ವಿವೇಕವನ್ನ ಕಳ್ಕೊಂಡು ಬಿಡ್ತಾರೆ. ವಸ್ತು ವಿಚಾರ ಪರಿಜ್ಞಾನ ಶೂನ್ಯವಾಗಿ ಬಿಡತ್ತೆ. ಜಡವತ್ ಅಂತನ್ನೋದಕ್ಕೆ ವಸ್ತು ವಿಚಾರ ಪರಿಜ್ಞಾನ ಶೂನ್ಯ ಇವ ಅಂತ. ಯಾವ ವಸ್ತು ಇದು, ನಾನು ಎಲ್ಲಿದ್ದೇನೆ, ಯಾರ ಜೊತೆಗೆ ಏನು ಮಾತಾಡಬೇಕು, ಏನು ಗೊತ್ತಾಗೋದಿಲ್ಲ. ಅಸಂಬದ್ಧವಾಗಿ ಮಾತುಗಳು ಬರ್ತವೆ ಬಾಯಿಂದ. ಇಂತಹ ಪರಿಸ್ಥಿತಿ ಎಂಥವರಿಗೂ ಕೂಡ ಆ ಮನ್ಮಥನ ಆಕ್ರಮಣಕ್ಕೆ ಒಳಗಾಗಿ ಬಿಟ್ರೆ ಅಂಥವರಿಗೆ ಹೀಗಾಗತ್ತೆ ಅನ್ನೋದನ್ನ ಹ ಅನ್ನೋ ಶಬ್ದ ಸೂಚನೆ ಮಾಡ್ತದೆ. ಹಾಗಾಗಿ ಜಡವದಿತಿ ಹ ಉವಾಚ. ಏನು ಮಾತಾಡಿದ, ಏನು ಹೇಳಿದ ಅನ್ನೋದನ್ನ ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ ಗುರುಗಳೇ.
ನಮಸ್ಕಾರ ಗುರುಗಳೇ. ಶ್ರೀನಿವಾಸ ನಮಸ್ಕಾರ ಗುರುಗಳೇ. ಹರೇ ನಮಃ. ನಮಸ್ಕಾರ. ಧನ್ಯವಾದಗಳು.